ಹಾಯ್ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ಈ ದಿನ ಒಂದು ರೆಮಿಡಿಯನ್ನು ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಣ. ನಮ್ಗೆ ಶುಗರ್ ಹೇಗೆ ಕಡಿಮೆ ಆಗಬೇಕು, ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಏನೇನು, ಪರಿಸರದಲ್ಲಿ ಸಿಗುವಂಥ ವಸ್ತುಗಳಿಂದ ನಾವು ಶುಗರನ್ನು ಕಡಿಮೆ ಮಾಡ್ಕೋಬೋದು. ಬಿ ಪಿ ಮತ್ತು ನಮಗೆ ಇರುವಂಥ ಗ್ಯಾಸ್ಟಿಕ್ಕು ಇವೆಲ್ಲ ಹೋಗ್ಬೇಕು ಅಂತಂದರೆ ಏನೇನು ಮಾಡಬೇಕು ಅಂತೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಪ್ರಿಯ ವೀಕ್ಷಕರೇ, ಕರಿಬೇವಿನ ಸೊಪ್ಪನ್ನು, ಪುದೀನ ಸೊಪ್ಪು ಮತ್ತು ಹಾಗೆ ಬೇವಿನ ಸೊಪ್ಪು ಇವೆಲ್ಲವನ್ನು ಒಣಗಿಸಿ ಇಟ್ಕೋಬೇಕು. ಒಣಗಿಸಿಟ್ಕೊಂಡು ನೋಡಿ, ಇದಕ್ಕೆ ಪಾರಿಜಾತ ಹೂವನ್ನು ಸೇರಿಸಿದ್ದೀನಿ. ಹಾಗೆ ಪಾರಿಜಾತ ಹೂಗಳನ್ನು ಮತ್ತು ಇವುಗಳನ್ನು ಹಾಕಿ ಸ್ವಲ್ಪ ಚಕ್ಕೆ, ಜೀರಿಗೆ, ಮೆಂತ್ಯ, 2 ಲವಂಗ, ಶುಂಠಿ ಇವೆಲ್ಲವನ್ನು ಹಾಕಿ ಕುದಿಸ್ಬೇಕು. ಕುದಿಸಿ ತಣ್ಣಗಾದ ಮೇಲೆ ನೋಡಿ, ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಕಾಫಿ ಸೌದಂತೆ ಸವಿಬೇಕು. ನೋಡಿ, ಅರಿಶಿನವನ್ನು ಹಾಕಿದ್ದೀನಿ. ಅರಿಶಿನ ನಮಗೆ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಮತ್ತು ಈ ಪಾರಿಜಾತ ಹೂಗಳು ನಮ್ಮ ಹೊಟ್ಟೆಯಲ್ಲಿರುವಂಥ ಕಲ್ಲುಗಳನ್ನು ಕರಗಿಸೋಕ್ಕೆ ಸಹಾಯ ಮಾಡುತ್ತೆ, ಬೊಜ್ಜನ್ನು ಕರಗಿಸೋಕ್ಕೆ ಸಹಾಯ ಮಾಡುತ್ತೆ. ಈ ರೀತಿಯಾಗಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಶುಗರ್ ಕಮ್ಮಿ ಆಗುತ್ತೆ. ಮತ್ತು ನೋಡಿ, ಈ ರೀತಿ ಪ್ರಿಯ ವೀಕ್ಷಕರೇ, ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.